ಹಿಂಗೆ ಇವನ್ನೆಲ್ಲ ಬಿಡ್ತಿದ್ದಾನೆ ಭಯ್ಯ ಹೋಗವ್ರನ್ನ. ಇವತ್ತು ನಾವಿವತ್ತು ಗೌಡ್ಗೆರೆಗೆ ಹೋಗೋಣ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಗೈಸ್. ಇಲ್ಲಿಂದ ಗಾಡೀಲಿ ಕೆಂಗೇರಿವರೆಗೂ ಹೋಗ್ತೀವಿ. ಕೆಂಗೇರಿಯಿಂದ ನೆಕ್ಸ್ಟ್ ಟ್ರೈನಲ್ಲಿ ಹೋಗ್ತೀವಿ. ನೆಕ್ಸ್ಟು ಅಲ್ಲಿಂದ ಬಸ್ಸಲ್ಲಿ ಹೋಗ್ತೀವಿ. ಎಲ್ಲರೂ ಹೊರಟಿದ್ದೀವಿ ಇವಾಗ. ನಾನು ಮತ್ತೆ ರೈಲ್ವೆ ಸ್ಟೇಷನಲ್ಲಿ ತೋರಿಸ್ತೀನಿ ನೋಡಿ. ನಾನು ಇವತ್ತು ಈ ರೀತಿ ರೆಡಿ ಆಗಿದ್ದೀನಿ ಅಷ್ಟೇ, ಸಿಂಪಲ್ ಆಗಿ ರೆಡಿ ಆಗ್ತೀನಿ ಗೈಸ್. ನಾನೇನು ಜಾಸ್ತಿ ರೆಡಿ ಆಗೋದಕ್ಕೆ ಹೋಗಲ್ಲ ನೋಡಿ ಗೈಸ್. ಹಿತಮ್ಮ ಈ ರೀತಿ ರೆಡಿ ಆಗಿದ್ದಾಳೆ, ವಿಸ್ಮಿತಾ ಈ ರೀತಿ ರೆಡಿ ಆಗಿದ್ದಾಳೆ, ನಮ್ಮ ಮನೆಯವರು ಈ ರೀತಿ ರೆಡಿ ಆಗಿದ್ದಾರೆ ನೋಡಿ. ಈಗ ಇಲ್ಲಿಂದ ಗಾಡೀಲಿ ಹೊರಡ್ತೀವಿ. ಗಾಡೀಲಿ ಹೋಗೋಣ ಗೌಡ್ಗೆರೆವರೆಗೂ ಅಂದ್ಕೊಂಡಿದ್ವಿ. ಹೊರಗಡೆ ನೋಡಿ ಎಷ್ಟು ಇದು ಇಬ್ಬನಿ ಸುರಿತಾ ಇದೆ. ಅದರಿಂದ ಈಗ ಅಲ್ಲಿವರೆಗೂ ಹೋಗಿ ಕೆಂಗೇರಿವರೆಗೂ ಹೋಗಿ ನೆಕ್ಸ್ಟ್ ಹೋಗೋಣ ಅಂತ. ಹಾಯ್ ಮಾಡು ವಿಸ್ಮಿತಾ. ಹಾಯ್ ಇತ್ತಂಗೆ. ಹಾಯ್ ಗೈಸ್, ಹಾಯ್ ಹಾಯ್. ನಾವಿವಾಗ ಜಸ್ಟ್ ಕೆಂಗೇರಿ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ ಗೈಸ್. ಇವಾಗ ನಮ್ಮ ಮನೆಯವರು ಗಾಡಿನ ಪಾರ್ಕಿಂಗ್ ಮಾಡ್ಕೊಂಬರೋಕ್ಕೆ ಅಂತ ಹೋಗಿದ್ದಾರೆ. ಬಂದಮೇಲೆ ಟಿಕೆಟ್ ತೊಗೊಂಡು ಬಸ್ ಮಾಡ್ಕೊಂಡು ನಾವಿವಾಗ ಬಂದು ಕಾಯ್ತಾ ಇದ್ದೀವಿ. ಜಸ್ಟ್ ಇವಾಗ ಬರುತ್ತೆ ಟ್ರೈನು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಮನೆಯವರು ಗೈಸ್. ನಾವಿವಾಗ ಬಸ್ ಸ್ಟ್ಯಾಂಡ್ಗೆ ರೈಲ್ವೆ ಸ್ಟೇಷನಿಂದ ತುಂಬ ದೂರ ನಡ್ಕೊ ಬಂದ್ವಿ ಗೈಸ್. ತುಂಬ ದೂರ ಇದೆ. ನನಗನ್ಸಿದ ಪ್ರಕಾರ ಬಸ್ಸಲ್ಲಿ ಬರೋದೇ ಬೆಸ್ಟ್ ಅನ್ನಿಸ್ತು. ಅಲ್ಲಿ ಮುಂದೆ ಬಸ್ ನಿಂತಿದೆ. ಇರಮ್ಮ ಬಸ್ಗೆ ಹೋಗಬೇಕು. ಬಸ್ಸಲ್ಲಿ ಬಂದರೆ ಬೆಸ್ಟು, ನಡ್ಕೊಂಬರೋಕ್ಕಲ್ಲ. ಟ್ರೈನಲ್ಲಿ ಬಂದರೆ ಇವಾಗ ಗೌಡ್ಗೆರೆಗೆ ಹೋಗಿ ಮತ್ತೆ ಸಿಗ್ತೀನಿ ನಾನು. ಇಲ್ಲಿನೇ ನಡ್ಕೊಂಡು ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ ಗೈಸ್. ಎಷ್ಟೊಂದು ಜನ ಇದೆ ನೋಡು, ರೆಕಾರ್ಡ್ ಮಾಡ್ತೀನಿ. ಇನ್ನೊಂದೊಂದು ಅದಂಗೆ ಇವ್ರನ್ನೆಲ್ಲ ಬಿಡ್ತಿದ್ದೆ ನೀವಯ್ಯ ಹೋಗವ್ರನ್ನ. ನಡಿಯಮ್ಮ ಓಡ್ ನಡಿ ಬೇಗ ಬೇಗ. ನಾವು ಆರ್ತಿಕಾಯಿನ ಕಟ್ಟೋಣ ಅಂತ ಹೇಳ್ಬಿಟ್ಟು ತಗೊಂಡಿದ್ದೀವಿ ನೋಡಿ. ಇವಾಗ ಅಲ್ಲಿ ದೇವಸ್ಥಾನ ಹತ್ರ ಹೋಗಿ, ಚಾಮುಂಡೇಶ್ವರಿ ದೇವಸ್ಥಾನ ಹತ್ರ ಹೋಗಿ ಪೂಜೆನ ಮಾಡಿಸ್ಕೊಂಡು ಅಲ್ಲಿಂದ ಹೋಗಿ ಕಟ್ಟಬೇಕು. ನಿಮ್ಮ ಅಂಗಡಿಗಳ ಮುಂದೆ ವ್ಯಾಪಾರಸ್ಥರು ಸ್ವಚ್ಛತೆಗೆ ಆದ್ಯತೆ ನೀಡಬೇಕು. ಸ್ವಚ್ಛತೆ ಇಲ್ಲದ ಸಂದರ್ಭದಲ್ಲಿ ಆ ಕಸವನ್ನು ನಿಮ್ಮ ಅಂಗಡಿ ಮುಂದೆಗಡೆ ಇರ್ತದೆ. ಐಸ್ ಕ್ರೀಮ್ ಮಾರಾಟ ಮಾಡುವಂತ ಮಳಿಗೆಯರು ಮತ್ತೆ ವ್ಯಾಪಾರಸ್ಥರು
ದೇವಸ್ಥಾನ ನಿಂಬಾಗ ಊಟ ಇದೆ, ಊಟ ಮಾಡಿ. ಓ ಬರಮ್ಮ. ನೋಡುವ ಕೊಡ ಬನ್ನಿ ನೋಡಿ ಕ್ಯಾಮ್ರಾ ನೋಡುವ ಅರ್ಥ ಮಾಡ್ಕೊಂಡ್ರೆ ನೋಡಿ ಇವಾಗ ನಾನು ಕಾಯಿನ ಕಟ್ಟಿದ್ದಾಯಿತು. 3 ರೌಂಡ್ ಪ್ರದಕ್ಷಿಣೆ ಬಂದ್ಬಿಟ್ಟು ಇಲ್ಲಿ ಬಸಪ್ಪನ ದೇವಸ್ಥಾನದ ಹತ್ರ ಗದ್ಗೆ ಇದೆಯಲ್ಲ ಅಲ್ಲಿ ನಾನು ಕಾಯಿನ ಕಟ್ಟಿದೆ. 3 ವಾರ ಬರ್ತೀನಿ ಅಂದ್ಕೊಂಡು ಕಾಯಿನ ಕಟ್ಟಿದೆ. ನಾನು ನೋಡೋಣ ಫಸ್ಟ್ ಒಂದು 3 ವಾರ ಹೋಗೋಣ ಅಂತ ಹೇಳ್ಬಿಟ್ಟು ಕಾಯಿನ ಕಟ್ಟಿ ಬಂದೆ. ಆಮೇಲೆ ಅಲ್ಲಿ ಬಸವಣ್ಣ ನೀರಿಂದ ನೀರನ್ನ ಹಾಕ್ತಾಯಿದ್ರು. ನಾನು ಅದು ನಿಜವಾದ ಬಸವಣ್ಣ ಅಂದ್ಕೊಂಡಿದ್ದೆ ದೂರದಿಂದ ನೋಡಿದಾಗ. ಇದೇ ಅಷ್ಟು ನೀರು ಹಾಕಿದ್ರು ಸುಮ್ಮನೆ ನಿಂತಿದ್ದೆಲ್ಲ ಅಂತ ಅಂದ್ಕೊಂಡೆ. ಆದರೆ ಅದು ಆರ್ಟಿಫಿಷಿಯಲ್ ರೆಡಿ ಮಾಡಿಸಿರೋದು, ಮೇಣ್ದಿಂದ ಮಾಡಿಸಿರೋದು ಅನ್ಸುತ್ತೆ. ಒಂಚೂರು ಗೊತ್ತೇ ಆಗೋದಿಲ್ಲ ಡಿಫ್ರೆನ್ಸ್. ಅದು ನಿಜವಾದ್ದು ಬಸವಣ್ಣ ಅಲ್ಲ ಅಂತ ಗೊತ್ತೇ ಆಗಲ್ಲ. ನಾವು ಹತ್ರಕ್ಕೆ ಹೋಗಿ ನೋಡಿದ್ದಾದ್ಮೇಲೆ ನಮಗೆ ಗೊತ್ತಾಯಿತು. ಅಲ್ಲಿ ನೀರೆಲ್ಲ ಹಾಕಿಸ್ಕೊತಾ ಇದ್ರು. ನಾನು ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ ಹಾಕಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೀರೇನು ಹಾಕಿಸ್ಕೊಳ್ಳಿಲ್ಲ. ಹಾಗೆ ಬಂದೆ. ಅಲ್ಲಿಂದ ನೆಕ್ಸ್ಟು ನಮ್ಮ ಮನೆಯವರು ಉಪ್ಪಿನ ಆರತಿ ಮಾಡಬೇಕು ಹೋಗೋಣ ಬಾ ಅಂತ ಅಂದರು. ಅಲ್ಲಿ ಹೋಗಿ ಉಪ್ಪಿನ ಆರತಿ ಮಾಡೋದಕ್ಕೆ ನಮ್ಮ ಮನೆಯವರೆಲ್ಲ ತಗೊಬಂದರು. ಅಲ್ಲೋಗಿ ಉಪ್ಪಿನ ಆರತಿ ಮಾಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಯಾರೋ ಹೇಳಿದ್ರು, ನಮಗೂ ಗೊತ್ತಿರಲಿಲ್ಲ. ಕಾಯಿ ಕಟ್ಟಿದಾದ್ಮೇಲೆ ಉಪ್ಪಿನ ಆರತಿ ಮಾಡಿ ಬರಬೇಕು ಅಂತ ಅಂದರು. ಅದಕ್ಕೆ ನಾವು ಸರಿ ಆಯಿತು ಅಂತ ಹೇಳ್ಬಿಟ್ಟು ತೊಗೊಂಡು ಹೋಗಿ ಉಪ್ಪಿನ ಆರತಿ ಮಾಡಿ ಅದಾದಮೇಲೆ ಒಳಗಡೆ ಬಸವಣ್ಣ ಇತ್ತು. ಮೆರವಣಿಗೆ ಎಲ್ಲ ಮಾಡ್ತಾರಲ್ಲ, ದೇವಸ್ಥಾನ ಎಲ್ಲ ಕರ್ಕೊಂಡು ಹೋಗ್ತಾರಲ್ಲ, ಅದು ಬಸವಣ್ಣ ಇತ್ತು. ಅಲ್ಲಿ ಹೋಗಿ ಅದಕ್ಕೆ ನಮಸ್ಕಾರ ಎಲ್ಲ ಮಾಡಿಕೊಂಡು ಅಲ್ಲಿಂದ ವಾಪಸ್ ಬಂದ್ವಿ. ಫೈನಲಿ ನಾವು ಗೌಡ್ಗೆರೆಯಿಂದ ಚನ್ನಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ. ಗೈಸ್ ಇವಾಗ ಜಸ್ಟ್ ಮನೆಗೆ ಬಂದ ಟೈಮ್ ಬಂದು 6 ಗಂಟೆ ಆಗಿತ್ತು. ನಾವು ಬಂದಾಗ ತುಂಬಾನೇ ರಶ್ ಇತ್ತು, ತುಂಬಾನೇ ಕ್ಯೂ ಇತ್ತು. ನೀವು ನೋಡಿದ್ರಲ್ಲ, ಅದೇ ರೀತಿ ತುಂಬಾ ಕ್ಯೂ ಇತ್ತು, ತುಂಬಾ ರಶ್ ಇತ್ತು. ಅದರಿಂದ ಅಲ್ಲಿ ಹೋಗಿ ಬಂದು ಅಷ್ಟೊತ್ತಿಗೆ ಲೇಟ್ ಆಗೋಯ್ತು. ಅಲ್ಲಿಂದ ನೆಕ್ಸ್ಟು ನಾವು ಚನ್ನರಾಯಪಟ್ಟಣಕ್ಕೆ ಬಂದು ನೆಕ್ಸ್ಟ್ ಅಲ್ಲಿಂದ ಟ್ರೈನಲ್ಲಿ ಬಂದು ನೆಕ್ಸ್ಟು ಕೆಂಗೇರಿಲಿ ಗಾಡಿ ಬಿಟ್ಟು ಹೋಗಿದ್ವಲ್ಲ ಬೆಳಗ್ಗೆ, ಗಾಡೀಲಿ ಬಂದ್ವಿ. ನೋಡಿ ಅಲ್ಲಿ ಕೂತಿದ್ದಾರೆ 3. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.